ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾರು ನನ್ನನ್ನು ಅನನ್ಯ ಭಾವದಿಂದ ನಿರಂತರವಾಗಿ ಭಜಿಸ್ತಾರೋ ಅವರ ಎಲ್ಲ ಯೋಗಕ್ಷೇಮವನ್ನು ನಾನು ವಹಿಸ್ತೀನಿ ಅನ್ನುವಂಥ ವಾಗ್ದಾನವನ್ನು ಕೊಡ್ತಾನೆ ಭಗವಂತ. ಅನನ್ಯ ಭಕ್ತಿಯಿಂದ ಒಬ್ಬನನ್ನೇ ಕುರಿತು ಭಜಿಸುವಂಥವರ ಯೋಗಕ್ಷೇಮವನ್ನು ನಾನು ವಹಿಸ್ತೀನಿ ಅಂತ ಹೇಳಿದ. ಮತ್ತೆ ಮುಂದುವರೆದು 23-24ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ. ಯೇಪ್ಯನ್ನ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಯಾರು ಶ್ರದ್ಧಾಪೂರ್ವಕವಾಗಿ ಅನ್ಯ ದೇವತೆಗಳನ್ನು ಪೂಜಿಸುತ್ತಾರೋ ಅವರು ವಿಧಿಪೂರ್ವಕವಾಗಿ ಅಲ್ಲದೆ, ವಿಧಿಬದ್ಧವಾಗಿ ಅಲ್ಲದೆ ಪೂಜಿಸಿದರೂ ಕೂಡ ಅವರು ನನ್ನನ್ನೇ ಪೂಜಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಜನ ಅವರವರ ಅಪೇಕ್ಷೆಗೆ ಅನುಗುಣವಾಗಿ, ನಾನಾ ಉದ್ದೇಶಗಳಿಗೆ ಅನುಗುಣವಾಗಿ ಅವುಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ನಾನಾ ದೇವರುಗಳನ್ನು ಪೂಜೆ ಮಾಡ್ತಾರೆ. ಅವರು ಯಾವ ದೇವರನ್ನು ಪೂಜಿಸಿದರೂ ಕೂಡ ಶ್ರದ್ಧೆಯಿಂದ ಪೂಜಿಸಿದರೆ ಅವರಿಗೆ ಭಗವಂತ ಅವರ ಅಪೇಕ್ಷೆಯನ್ನು ಈಡೇರಿಸ್ತಾನೆ. ಇದು ಈ ಮಾತಿನ ಅರ್ಥ. ನಾನಾ ದೇವರುಗಳನ್ನು ಪೂಜಿಸುವವರಿದ್ದೀವಿ ನಾವು ಭೂಮಿ ಮೇಲೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಉದ್ದೇಶಗಳನ್ನ ಇಟ್ಕೊಂಡು ಪೂಜಿಸ್ತಾರೆ. ರೋಗ ರುಜಿನಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಕೆಲವು ದೇವತೆಗಳನ್ನು ಪೂಜೆ ಮಾಡೋರಿದ್ದಾರೆ. ಮಾರಿಕಾಂಬ ಇತ್ಯಾದಿ ದೇವತೆಗಳನ್ನು, ಕ್ಷುದ್ರ ದೇವತೆಗಳ ಮೊರೆ ಹೋಗೋರು ಕೂಡ ಇದ್ದಾರೆ. ನಾನಾ ದೇವರುಗಳನ್ನು ಪೂಜಿಸ್ತಾರೆ. ಆದರೆ ಸೂಕ್ತವಾದ ರೀತಿಯಲ್ಲಿ ಶ್ರದ್ಧೆಯಿಂದ ಯಾರು ಪೂಜಿಸ್ತಾರೋ ಅವರ ಬಯಕೆಯನ್ನು ನಾನು ಈಡೇರಿಸ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ವಿಧಿಪೂರ್ವಕವಾಗಿ ಪೂಜೆ ಸಲ್ಲಿಸದೇ ಇದ್ದರೂ ಕೂಡ ಒಂದು ಪಕ್ಷ ಅವರಿಗೆ ದೇವರು ಒಲಿತಾನೆ ಅನ್ನುವಂಥದ್ದು ಈ ಮಾತಿನ ಅರ್ಥ. ಮತ್ತೆ ಮುಂದುವರೆದು, ಅಹಂ ಹೈ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನಾತ್ಯಶ್ಯವಂತಿ ತೇ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅಂದರೆ ಎಲ್ಲ ರೀತಿಯ ಯಜ್ಞಗಳು, ಸರ್ವ ಯಜ್ಞ ಯಾಗಾದಿಗಳನ್ನು ಭೋಕ್ತೃವು ಕೂಡ ನಾನೇ. ಎಲ್ಲ ಯಜ್ಞಗಳ ಭೋಕ್ತೃವು ನಾನೇ. ಭೋಕ್ತೃ ಅಂದರೆ ಸ್ವೀಕರಿಸ್ತಕ್ಕಂಥವನು, ಕರ್ತೃ ಅಂದರೆ ಮಾಡ್ತಕ್ಕಂಥವನು ಅಥವಾ ಕೊಡ್ತಕ್ಕಂಥವನು, ಭೋಕ್ತೃ ಅಂದರೆ ಪಡಿತಕ್ಕಂಥವನು. ಎಲ್ಲ ಯಜ್ಞಗಳ ಭೋಕ್ತೃವು ಮತ್ತು ಪ್ರಭುವು ನಾನೇ. ಆದರೆ ಅವರು ನನ್ನನ್ನು ಸರಿಯಾಗಿ ತಿಳಿಯದೆ ಅವರು ಚ್ಯುತರಾಗ್ತಾರೆ. ಅವರು ಮಾಡುವಂಥ ಕೆಲಸದಲ್ಲಿ ಚ್ಯುತರಾಗ್ತಾರವರು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲ ಭೋಗಭಾಗ್ಯಗಳನ್ನು ಬಯಸಿ ಮಾಡುವಂಥ ಅನೇಕ ಯಾಗ ಯಜ್ಞಗಳನ್ನು ಕೂಡ ಅವುಗಳ ಒಂದು ನಾವು ಸಲ್ಲಿಸ್ತಕ್ಕಂಥದ್ದನ್ನು ಸ್ವೀಕರಿಸುವವನು ಒಬ್ಬನೇ. ಯಾವ ಪ್ರಾರ್ಥನೆಗಳನ್ನು ಮಾಡಿದರೂ ಕೂಡ ಅವೆಲ್ಲವೂ ಸಲ್ಲುವಂಥದ್ದು ಭಗವಂತನಿಗೆ. ಬೇರೆ ಬೇರೆ ದೇವರುಗಳನ್ನು ಕುರಿತು ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಅದು ಸಲ್ಲುವಂಥದ್ದು ಒಬ್ಬ ಭಗವಂತನಿಗೇನೆ. ಅಂಥ ಯಜ್ಞಗಳಿಗೆ ಫಲ ಕೊಡ್ತಕ್ಕಂಥವನು ಕೂಡ ಒಬ್ಬನೇ. ನಾವು ಭಗವಂತನನ್ನು ಅನೇಕ ಪೂಜೆಗಳಿಂದ, ಯಜ್ಞ ಯಾಗಾದಿಗಳಿಂದ ಸಣ್ಣ ಪುಟ್ಟ ವಸ್ತುಗಳನ್ನು ಕೇಳ್ತೀವಿ. ದೊಡ್ಡದೊಂದು ಅಪಾರವಾದ ಖನಿಜ, ಒಂದು ದೊಡ್ಡ ಖಣಿ, ಅದ್ರ ಮುಂದೆ ಹೋಗಿ ಸಣ್ಣ ಪುಟ್ಟ ವಸ್ತುಗಳನ್ನು ಬೇಡಿದಂತೆ ಬೇಡ್ತೀವಿ ನಾವು ಭಗವಂತನನ್ನೇ ಬೇಡಿದರೂ ಕೂಡ ತನ್ನನ್ನೇ ತಾನು ಭಕ್ತರಿಗೆ ಒದಗಿ ಬರ್ತಾನೆ ಭಗವಂತ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಪರಮಾತ್ಮ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.